ಬಹಳ ದೊಡ್ಡ ಕವಿ, ಈ ಜಗತ್ತಿನ ಬಹಳ ದೊಡ್ಡ ಪೇಷಂಟೇ. ಯಾಕಂದರೆ ಅವ ಭವರೋಗದಿಂದ ಪೀಡಿತ ಭವರೋಗದಿಂದ ಪೀಡಿತನಾದ ಕವಿ ದೊಡ್ಡ ಪೇಷಂಟ್ ಆಗಿರ್ತಾನೆ. ಭವರೋಗದಿಂದ ಪೀಡಿತನಾದ ತತ್ವಜ್ಞಾನಿ ದೊಡ್ಡ ಪೇಷಂಟ್ ಆಗೋ ಭಾಗ್ಯವನ್ನು ಕಳ್ಕೊಂಡಿರ್ತಾನೆ. ಎಲ್ಲರಿಗೂ ನಮಸ್ಕಾರ. ಸುಮಾರು 3-4 ತಿಂಗಳ ಹಿಂದೆ ಪಾಟೀಲ್ ಮೇಡಮ್ ಅವರು ಸ್ವಲ್ಪ ಪರಿಚಯ ಇತ್ತು ಅವ್ರದ್ದು. ಈ ಹೊತ್ತಿಗೆ ಎಲ್ಲ ವಿಷಯಗಳನ್ನು ತಿಳಿಸಿ ನಿಮಗೆ 11 ಹಸ್ತಪ್ರತಿಗಳನ್ನು ಕಳಿಸ್ತೀವಿ, ನೀವು ಒಂದನ್ನು ಆಯ್ಕೆ ಮಾಡಬೇಕು ಅಂತಂದಾಗ ನಾನು ಭಾಳ ಸಂತೋಷದಿಂದ ಒಪ್ಪಿಕೊಂಡೆ. ಏನು ಈ ಸಂತೋಷ, ಎದಕ್ಕೆ ಸಂತೋಷ ಅಂತಂದ್ರೆ, ನಮ್ಮದೊಂದು 20 ಎಕರೆ ಹೊಲ ಇತ್ತು ಹಾರುಗೇರಿ ಒಳಗೆ. ಅವ ಒಂದು 200 ರೂಪಾಯಿ ಲಾವಣಿ ಕೊಡ್ತಿದ್ದ 20 ಎಕರೆಕ್ಕೆ. ನಾನು ನಮ್ಮ ಕಾಕ ಒಬ್ಬತ್ತಿದ್ದ ಹಣವ ಅಂತ, ಅವನು ಕರ್ಕೊಂಡು ಹಾರುಗೇರಿ ಅಂತ ಒಂದು ಊರದ, ಅಲ್ಲಿ ಹೋಗಿ ಒಂದು ದಿವಸ ಇದ್ದು. ಅವ್ನು ಮುಸಲ್ಮಾನರಾವ ಇದ್ದ, ನದಾಫ್ ಅಂತ. ಅವ 200 ರೂಪಾಯಿ ಕೊಡ್ತಿದ್ದ, ತೊಗೊಂಡು ಬರ್ತಿದ್ವಿ. ಆ 200 ರೂಪಾಯಿ ತರು ಮುಂದೆ ನಮ್ಮ ಕಾಕ ಹೆಂಗೆ ಇಟ್ಕೊತಿದ್ದ ಅಂದರೆ, ಒಂದು 50 ರೂಪಾಯಿ ಇಲ್ಲೇ, ಒಂದು 20 ರೂಪಾಯಿ ಬೇರೆ ಕಿಶಾದಾಗ, ಒಂದು 20 ರೂಪಾಯಿ ಬೇರೆ ಕಿಶಾದಾಗ, ಇನ್ನೊಂದು 20 ರೂಪಾಯಿ ಬೇರೆ ಕಿಶಾದಾಗ ಇಟ್ಕೊಂಡು ಬರ್ತಿದ್ದ. ನಾನು ಇರೋದು 200 ರೂಪಾಯಿ, ನಮಗೆ ಈಗ ಇರೋದು 200 ರೂಪಾಯಿ, ಅವಾಗ 200 ರೂಪಾಯಿ ಭಾಳ ಕಿಮ್ಮತ್ತಿಂದದು. ಹಿಂಗ್ಯಾಕೆ ಬೇರೆ ಬೇರೆ ಇಟ್ಕೋತಿ ಅಂತ ಕೇಳಿದೆ. ಅದಕ್ಕೆ ಅವೇನಂದ, ಒಂದು ಕಡೆ ಹೋದ್ರೆ ಒಂದು ಕಡೆ ಇರಲಿ ಅಂತ, ಒಂದು 20 ರೂಪಾಯಿ ಹೋದ್ರೆ ಇನ್ನೊಂದು 70 ರೂಪಾಯಿ ಇನ್ನೊಂದು ಕಡೆ ಇರ್ತದೆ ಅಂತ. ಹಂಗೆ ಹಸ್ತಪ್ರತಿಗಳನ್ನು ಓದೋದು ಅಂದರೆ, ಪ್ರಕಟಿತ ಕಾವ್ಯ ಸಂಕಲನಗಳನ್ನು ಓದಿದಾಗ ಆಗುವ ಅಸಮಾಧಾನ ಇಲ್ಲರೆ ನೀಗುತ್ತದೇನೋ ಅಂತ ನೋಡಿದಂಗೆ. ಆ ಅರ್ಥದೊಳಗೆ ನಾನು ಹಸ್ತಪ್ರತಿಗಳನ್ನು, ಹೊಸ ಹೊಸ ಕವಿತೆಗಳು ಸಿಗ್ತಾವೆ ಓದಲಿಕ್ಕೆ ಅನ್ನೋ ಸಂತೋಷದಿಂದ ಒಪ್ಪಿಕೊಂಡೆ. ಈ 11 ಹಸ್ತಪ್ರತಿಗಳ ಬಗ್ಗೆ ಒಂದು 3 ಬಿಂದುಗಳನ್ನು ಮೊದಲ ಒಂದು 2-3 ನಿಮಿಷದಾಗ ಹೇಳಿ, ಪೆನಲೋಪಿ ಕಾವ್ಯ ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ಇನ್ನೊಂದು 4-5 ನಿಮಿಷ ಮಾತಾಡ್ತೇನೆ. ಈ 11 ಕಾವ್ಯ ಸಂಕಲನಗಳನ್ನು ಓದಿದ ಮೇಲೆ ನಾನು ಕೋರ್ಟ್ನೊಳಗೆ ಭಾಳ ಒಳ್ಳೆಯ ಕ್ಲಾರ್ಕನೂ ಆಗಿದ್ದೆ. ಹೀಗಾಗಿ ಭಾಳ ಲಕ್ಷ್ಯಗೊಟ್ಟು ಒಂದು 4-5 ಸಲ ಓದಿ ಆಮೇಲೆ ನಿಮಗೆ ದವಾಖಾನೆ ಒಳಗೆ ನರ್ಸ್ಗಳು ಡ್ಯೂಟಿ ಹಾಕಿರ್ತಾರೆ. ಅವರು ಒಂದು 8 ತಾಸಿನ ಡ್ಯೂಟಿ ಆದಮೇಲೆ ಅವ್ರ ಆ ವಾರ್ಡಿನೊಳಗಿದ್ದ ರೋಗಿಗಳಿಗೆಲ್ಲ ಏನು ಔಷಧ ಕೊಟ್ಟೆ, ಏನು ಗುಳಿಗೆ ಕೊಟ್ಟೆ ಎಲ್ಲ ಬರೆದು ಕಡಿಕೆ GC ಆಫ್ ದ ಪೇಷಂಟ್ ಅಂತ ಬರೆದು ಹೋಗ್ತಾರೆ. ಜನರಲ್ ಕಂಡೀಷನ್ ಆಫ್ ದ ಪೇಷಂಟ್. ಆ 8 ತಾಸಿನಾಗ ಏನಿತ್ತು ನಾರ್ಮಲ್ ಅಂತೆ ಬರೆದಿರ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ನಾರ್ಮಲ್ಲೇ ಇರ್ತದೆ. ಏನೋ ಎಕ್ಸ್ಟ್ರಾರ್ಡ್ನರಿ ಏನರೇ ಆಗಿದ್ದರೆ ಅದನ್ನು ಬರೆದಿರ್ತಾಳಕ್ಕೆ. ಇವ ವಾಂತಿ ಮಾಡಿಕೊಂಡ, ರಕ್ತ ಬಂದಿತ್ತು, ಏನೇನೋ ಬರೆದಿರ್ತಾಳೆ. ಅದು ಸಾಮಾನ್ಯವಾಗಿ GC ಆಫ್ ದ ಪೇಷಂಟ್ ಈಸ್ ನಾರ್ಮಲ್ ಅಂತ ಇರ್ತದೆ. ಈ 11 ಹಸ್ತಪ್ರತಿಗಳನ್ನು ಓದಿದಾಗ GC ಆಫ್ ದ ಪೋಯಟ್ಸ್ ನಾರ್ಮಲ್ ಆಯಿತು. ಅಂದರೆ ಎಲ್ಲರೂ ಒಳ್ಳೆಯ ಕವಿಗಳು, ಕಾವ್ಯದ ಹಿನ್ನೆಲೆ ಗೊತ್ತಿದ್ದವರು, ರೂಪಕ ಅಂದ್ರೇನು, ಪ್ರತಿಮೆ ಅಂದ್ರೇನು, ಚಿತ್ರ ಅಂದ್ರೇನು, ಸಂಕೇತಗಳಂದ್ರೇನು, ವರ್ಣನೆ ಅಂದರೇನು, ವಿವರಣೆ ಅಂದರೇನು, ಇದೆಲ್ಲ ಗೊತ್ತಿದ್ದವರಿದ್ದರು ಕವಿಗಳು. ಆದರೆ ನೀವೀಗ ನನಗೆ ಮೇಲೆ ಒಂದು ಸಿಟ್ಟಿಗೆದ್ದು ಒಂದು ಮಾತು ಹೇಳ್ಬೋದು, ನೀವು ಬೈಬೇಕು ನನಗೆ. ಏನು ಅಂದರೆ, ಏನು ರೀ ಕವಿಗಳನ್ನೆಲ್ಲ ಪೇಷಂಟ್ ಮಾಡಿಬಿಟ್ರಲ್ಲ ನೀವು ಅಂತ. ಬಹಳ ದೊಡ್ಡ ಕವಿ ಈ ಜಗತ್ತಿನ ಬಹಳ ದೊಡ್ಡ ಪೇಷಂಟೇ ಆಗಿರ್ತಾನೆ. ಯಾಕಂದರೆ ಅವ ಭವರೋಗದಿಂದ ಪೀಡಿತ ಆಗಿರ್ತಾನೆ. ಭವರೋಗದಿಂದ ಪೀಡಿತನಾದ ಕವಿ ದೊಡ್ಡ ಪೇಷಂಟ್ ಆಗಿರ್ತಾನೆ. ಭವರೋಗದಿಂದ ಪೀಡಿತನಾದ ತತ್ವಜ್ಞಾನಿ ದೊಡ್ಡ ಪೇಷಂಟ್ ಆಗೋ ಭಾಗ್ಯವನ್ನು ಕಳ್ಕೊಂಡಿರ್ತಾನೆ. ಹೀಗಾಗಿ ಈ ಕವಿಗಳನ್ನು ನಾನು ಪೇಷಂಟ್ ಅಂತ ಕರೆದಾಗ ಸಿಟ್ಟಿಗೆ ಹೇಳಬೇಡ್ರಿ. ಆದರೆ ಏನಾಗಿದೆ ಕನ್ನಡದೊಳಗೆ ಅಂದರೆ, ಭಾಳ ಜನ ಈ ಕವಿ ಪೇಷಂಟ್ಗಳು OPD ಹೋಗಿ ಅಲ್ಲೇನು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ, ಸಾಕು ನಮಗೆ ಸಾಮಾಜಿಕತೆ, ಸಮಾನತೆ, ಧರ್ಮ ನಿರಪೇಕ್ಷತೆ ಇಷ್ಟು ಸಾಕು ಅಂತೇಳಿ OPD ಪ್ರಿಸ್ಕ್ರಿಪ್ಷನ್ಸ್ ಮೇಲೆ ಬದುಕಲಿಕ್ಕತ್ತಾರೆ ಅವರೆಲ್ಲ. ಯಾರೂ ಇಂಡೋರ್ ಆಗಲಿಕ್ಕೆ ತಯಾರಿಲ್ಲ. ಆದರೆ ಯಾವ ದೊಡ್ಡ ಕವಿ ಇರ್ತಾನೆ ಅವ ಇಂಡೋರ್ ಆಗ್ತಾನೆ ತಾನೆ. ನನಗೇನು ಜಡ್ಡಾಗಿದೆ ಅನ್ನೋದು ನನಗೇ ಗೊತ್ತಿಲ್ಲ ಅಂದರೆ, ಅದರ ಸೀರಿಯಸ್ನೆಸ್ ಇಲ್ಲ ಅಂದರೆ ನೀವು ಇಂಡೋರ್ ಆಗೋದಿಲ್ಲ. ಆದರೆ OPDಗೆ ಮಾತ್ರ ಸಮಾಧಾನ ತೊಗೊಂಡವರು OPD ಆದವ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಹೋಗಬೇಡ್ರಿ ಅಲ್ಲೇ, ಯಾಕೆ ಇಂಡೋರ್ ಆಗ್ತೀರಿ, ಅಲ್ಲಿ ಹೋದ್ರೆ ಮತ್ತು ದೇವರು, ಧರ್ಮ, ವೇದಗಳು, ಜಾತಿ ವರ್ಣ ವ್ಯವಸ್ಥೆ 108 ಪ್ರಾಬ್ಲಮ್ಸ್ ಅವೆ, 108 ಚಿಕಿತ್ಸೆ ಹೇಳ್ತಾರೆ. OPDಗೆ ಹೋಗ್ರಿ, ಪ್ರಿಸ್ಕ್ರಿಪ್ಷನ್ ಬರ್ಕೋರಿ, ಸಾಮಾಜಿಕತೆ ಸಾಕು ಅಂತ ಹೇಳೋ ಕವಿಗಳು ಭಾಳ ಇದ್ದಾರೆ. ಆದರೆ ಈ 11 ಹಸ್ತಪ್ರತಿಗಳನ್ನು ನೋಡಿದಾಗ ಇವರೆಲ್ಲರೂ ಕನಿಷ್ಠ ಪಕ್ಷ
ಬರೀ ಒ ಪಿ ಡಿಯಿಂದ ಸಮಾಧಾನ ಆದವರಂತೂ ಅಲ್ಲ. ಆದರೆ ಅವರು ಇಂಡೋರ್ ಆಗಲಿಕ್ಕೆ ಅವರದೇ ಆದ ಕೆಲವು ಸಮಸ್ಯೆಗಳಿವೆ. ನಾನು ಇಂಡೋರ್ ಒ ಪಿ ಡಿಗಳ ಅರ್ಥವನ್ನು ಯಾವ ರೂಪಕದಲ್ಲಿ ಬಳಸಲಿಕ್ಕತ್ತೀನಿ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡು, ಇದರ ಜೊತೆಗೆ ಇನ್ನೊಂದು ಈ 11 ಸಂಕಲನಗಳು ಓದಿದಾಗ ಅನಿಸಿದ್ದೇನು ಅಂದರೆ, ಎಲ್ಲ ಸಂಕಲನದಿಂದ ಒಂದೊಂದು 4 ಕವಿತಾ ತೊಗೊಂಡು ಅದೊಂದು ಬುಕ್ ಮಾಡಿ ಆ 11ರೊಳಗೆ ಒಬ್ಬರು ಯಾರ್ದಾರ ಹೆಸರು ಕೊಟ್ಟು ಅದನ್ನು ಆ್ಯಂಥಾಲಜಿ ಅಂತ ಅನ್ನಲಾರದೆ ಆ 11 ಮಂದಿ ಒಳಗೆ ಒಬ್ಬರ ಕವನ ಸಂಕಲನ ಅಂತ ನೀವು ಪ್ರಿಂಟ್ ಮಾಡಿ ಕೊಟ್ಟಿದ್ದರೆ ಓದುವವನಿಗೆ ಏನೂ ಸಮಸ್ಯೆ ಆಗ್ತಿದ್ದಿಲ್ಲ. ಹಂಗೆ ಆ ಕವಿತಾ ಅವ. ಅಂದರೆ ಯಾಕೆ ಹಂಗವ ಅಂದರೆ, ಈ ಕಾಲದ ಗ್ಲೋಬಲ್ ವ್ಯವಸ್ಥೆಯೊಳಗೆ ಚಿಂತನ ಕ್ರಮಕ್ಕೆ ಒಂದು ಸಮವಸ್ತ್ರ ಬಂದದ. ಅಂದರೆ ನೋವು ಅಂದರೆ ಇದು, ದುಃಖ ಅಂದರೆ ಇದು, ಕಷ್ಟ ಅಂದರೆ ಇದು ಅಂತ ಹೇಳಿ ನಮಗೆ ಇದೊಂದೇ ಕಷ್ಟ, ಇದೊಂದೇ ದುಃಖ, ಇದೊಂದು ರೀತಿಯ ದುಃಖ ಮಾತ್ರ ದುಃಖ ಅಂತ ಹೇಳುವ ಒಂದು ದೊಡ್ಡ ಶಿಕ್ಷಣ ನಮ್ಮಲ್ಲಿ ಬಂದುಬಿಟ್ಟರೆ ಕವಿಗಳಲ್ಲಿ. ಹೀಗಾಗಿ ಇದನ್ನು ಇನ್ನೊಂದು ರೀತಿಯಿಂದ ಹೇಳೋದಾದರೆ, ನಾವು ಸಣ್ಣವರಿದ್ದ ಮ್ಯಾಟ್ರಿಕ್ ಇದ್ದಾಗ ಬಗಿ ಯಲ್ಲಟ್ಟಿ, ಭುಜೇಂದ್ರ ಮಹಿಷವಾಡಿ, ಬಸು ಪಟ್ಟದ, ಎಸ್ ಡಿ ಇಂಚಲ್, ಸಿದ್ದಣ್ಣ ಮಸಳಿ ಇಂಥವ್ರ ಕವಿತೆಗಳನ್ನು ನಾವು ಓದಿದರೆ ಸ್ವಲ್ಪರೇ ವಾಸನೆ ಬಡಿತಿತ್ತು. ಈ ಕವಿ ಯಾರಿರ್ಬೋದು, ಯಾವ ನೆಲದಿಂದ ಬಂದಿರಬಹುದು, ಅವನ ಮನೆಯೊಳಗೆ ಏನು ವಾತಾವರಣ ಇರ್ಬೋದು, ಅವನ ಆರ್ಥಿಕ ಪರಿಸ್ಥಿತಿ ಏನಿರಬಹುದು, ಅವ ಏನು ಸ್ವಲ್ಪ ಮರಾಠಿ ಸಮೀಪ ಇದ್ದಾನೇನು, ಸ್ವಲ್ಪರೇ ಅವನ ವ್ಯಕ್ತಿತ್ವ, ಅವನ ಇರುವಿಕೆ ಅಂತ ಅನ್ಬಹುದು. ಅದನ್ನು ಸ್ವಲ್ಪ ವಾಸನೆ ಬಡಿತಿತ್ತು. ಈ ಕವಿತೆಗಳನ್ನು ಓದಿದರೆ ಈ ಕವಿಗಳು ಎಲ್ಲಿದ್ದಾರೆ, ಯಾವ ಥರ ಇದ್ದಾರೆ, ಎಲ್ಲಿಂದ ಬಂದ್ದಾರೆ, ಇವ್ರ ಮೇಲಿರುವ ಸಂಸ್ಕಾರಗಳೇನು, ಇವ್ರ ಮೇಲಿರುವ ಸಂಸ್ಕೃತಿಯ ಒತ್ತಡಗಳೇನು ಏನೂ ಗೊತ್ತಾಗದ ಸ್ಥಿತಿಯೊಳಗೆ ಆ ಕವಿತೆಗಳು ನನಗೆ ಕಂಡು. ಬಹುಶಃ ನಾ ಏನು ಹೇಳಲಿಕ್ಕತ್ತೀನಿ, ಇದು ಕನ್ನಡ ಕಾವ್ಯ ಕಂಡ ದೊಡ್ಡ ಸಾಧನೆ ಅಂತ ಹೇಳಿಕೊಳ್ಳುವ ಒಂದು ವಿಮರ್ಶಾ ಧೋರಣೆ ಅದ. ಎಲ್ಲ ಕವಿಗಳು ಒಂದೇ ರೀತಿಯಿಂದ ಜಾಗತಿಕವಾಗಿ ಚಿಂತನೆ ಮಾಡಬೇಕು ಅಂತ ಹೇಳುವ ಒಂದು ದೊಡ್ಡ ವಿಮರ್ಶಕ ಪಡೆಯ ಧೋರಣೆಗೆ ದೊಡ್ಡ ಧಾರಣೆ ಅದ ಇವತ್ತು ಮಾರ್ಕೆಟ್ನಾಗ. ಆದರೆ ನನಗೆ ವೈಯಕ್ತಿಕವಾಗಿ ನಾನು ಭಾಳ ಹಳೆ ಕವಿ ಇರೋದರಿಂದ ಸ್ವಲ್ಪ ಆದರೂ ಇಂಡಿವಿಜುವಲ್ ಏನಾರ ಕಾಣಿಸ್ಬೇಕು ಅದರೊಳಗೆ. ನಿಮ್ಮ ಭಾಷೆಯಿಂದ ಕಾಣಿಸೋದಿಲ್ಲ, ಅದು ಭಾಷೆಯ ಲಯದಿಂದ ಕಾಣಿಸೋದಿಲ್ಲ, ನೀವು ಬಳಸುವ ರೂಪಕಗಳಿಂದ ಕಾಣಿಸೋದಿಲ್ಲ. ಅದೆಲ್ಲದರ ಹಿಂದೆ ಆ ಭಟ್ಟಾಕಳಂಕ ಹೇಳ್ತಾನಲ್ಲ, ಸರ್ವ ಭಾಷಾಮಯಿ ಪ್ರವರ್ತಿ ಭಾಷಾ, ಅದನ್ನು ಓದಿದಾಗ ಗೊತ್ತಾಗಬೇಕು. ಬಹುಶಃ ಅದು ಕವಿಗಳ ತಪ್ಪಲ್ಲ. ನಮಗೆ ಇವತ್ತು ನಾ ಈಗ ಬೆಂಗಳೂರಿಗೆ ಬಂದೇನಿ, ಒಬ್ಬರ ಮನೆಯೊಳಗೆ ಒಂದು ದೋಸೆಯನ್ನು ನಾನು ತಿಂದು ಇನ್ನೊಬ್ಬರ ಮನೆಗೆ ಹೋದಾಗ ಅವರು ದೋಸೆಯನ್ನು ಮಾಡಿದರೆ ಏನು ಫರಕ್ ಇರುವುದೇ ಇಲ್ಲ, ಎಲ್ಲ ಒಂದೇ ಥರನೇ ಇರ್ತಾವೆ. ಅಂದರೆ ನಾ ಏನು ಹೇಳಿಕತ್ತೀನಿ ಅಂದರೆ, ಒಂದು ಪ್ರಚಂಡವಾದ ಜಾಗತಿಕ ಚಿಂತನೆ ಅಂದರೆ ನೀ ಹೀಗೆ ಮಾಡಬೇಕು ಅನ್ನುವ ಒತ್ತಡದೊಳಗೆ ಈ ಕವಿಗಳೆಲ್ಲ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ಕಾವ್ಯದ ಲಯದ ಬಗ್ಗೆ ಈ 11 ಸಂಕಲನಗಳನ್ನು ಓದಿದಾಗ ನನಗೊಂದು ಮಜಾ ಅನ್ನಿಸ್ತು. ಅಡಿಗರು ಏನು ಹೇಳಿದರು, ಅವರೇನೋ ಮುಕ್ತ ಛಂದಸ್ಸು ಅಂತ ಬಳಸ್ಲಿಕ್ಕೆ ಹೋದರು. ಅಡಿಗರ ಈ ಮಾತನ್ನು ಭಾಳ ತಪ್ಪು ತಿಳ್ಕೊಂಡ್ವಿ ನಾವು. ಏನಂದರೆ, ಮುಕ್ತ ಛಂದಸ್ಸು ಅಂದರೆ ಛಂದಸ್ಸಿನಿಂದ ಮುಕ್ತಿ ಅಂತ ತಿಳ್ಕೊಂಡ್ವಿ. ಆದರೆ ಮುಕ್ತ ಛಂದಸ್ಸು ಅನ್ನುವ ಛಂದಸ್ಸಿನಲ್ಲೇ ಬರೆದ ಕಾವ್ಯ ಅಂತ ತಿಳ್ಕೊಳ್ಳಿಲ್ಲ. ಹೀಗಾಗಿ ಬಹಳ ಜನರಿಗೆ ಈ ಛಂದಸ್ಸು, ಕವಿತೆಗೆ ಇರುವತಕ್ಕಂಥ ಲಯ, ನಾದಗಳ ವ್ಯವಸ್ಥೆ, ಇದಕ್ಕೆಲ್ಲ ಅಭ್ಯಾಸ ಮಾಡಿದರೆ ಬರುವ ವಿಷಯ ಅಲ್ಲ. ಇಲ್ಲಾಂದ್ರೆ ನಮ್ಮ ಹಲಸಂಗಿ ಲಾವಣಿಕಾರರು ಬರೆದಂಥ ಲಾವಣಿಗೆ ಅವರೇನು ಅಭ್ಯಾಸ ಮಾಡಿದರು, ಕನ್ನಡ ಸಾಹಿತ್ಯ, ಕಾವ್ಯ, ಅಲಂಕಾರ ಶಾಸ್ತ್ರ. ಬಟ್ ಅವರ ಲಾವಣಿಗಳನ್ನು ಇವತ್ತಿಗೂ ನೀವು ಅದ್ಭುತವಾಗಿ ಓದಬಲ್ಲರಿ, ನೀವು ಹಾಡಬಲ್ಲರಿ. ಆದರೆ ಇಲ್ಲಿಯೂ ಕೂಡ ಹೆಂಗೆ ಕವಿತೆಗಳ ನಡುವ ಅಂತರ ಇಲ್ಲ ಅಂತ ನಾನು ಏನು ಹೇಳಿದೆ, ಅದರ ಜೊತೆಗೆ ಲಯದ ಬಗೆಗಿನ ಒಂದು ರೀತಿಯ ಅವಸರ ಅದು ಜಾಗತಿಕವಾಗಿ ಬಂದದ್ದೇ ಇರ್ತದೆ. ಯಾಕೆ ಬಂದದಂದರೆ, ಈ ಕವಿಗಳಿಗೆಲ್ಲ ನನಗೆ ಹೇಳಬೇಕಾದದ್ದು ಬಹಳ ಮಹತ್ವದ್ದದ, ಹೇಳಬೇಕಾದ ವಿಷಯ ಬಹಳ ಅದ, ಹೇಳಲಿಕ್ಕೆ ಟೈಮ್ ಇಲ್ಲ. ಈ ಸ್ಥಿತಿಯೊಳಗೆ ಇದ್ದೀವಿ ನಾವು ಕವಿಗಳು. ಹೀಗಿದ್ದಾಗ ಏನಾಗ್ತದಂದರೆ, ನಾನು ಅದನ್ನು ಬಹಳ ಚೆಂದಾಗಿ ಲಯಬದ್ಧವಾಗಿ ಅಲಂಕಾರ ಶಾಸ್ತ್ರದ ದೃಷ್ಟಿಯಿಂದ ಪಾಸಾಗಿ ಬರೀಲಿಕ್ಕೆ ಆಗೋದಿಲ್ಲ. ನಾನು ಹಿಂದೊಮ್ಮೆ ಏನಾಗಿತ್ತು, ನಮ್ಮ ಕಾಕನೊಬ್ಬ ಆತನ ಇಲ್ಲೇ ಬೆಂಗಳೂರಿಗೆ ಎಲ್ಲೋ ಹಾಕಿದ್ವಿ, ಅವ್ನು ತೀರ್ಕೊಂಡ, ಗಾಬರಿ ಆಗಿದ್ವಿ. ಯಾಕೋ ಹಿಂಗ್ಯಾಕೆ ಆಯ್ತು ಅಂತ ನಮ್ಮ ಅಣ್ಣನ ಮಗ ಕೇಳಿದ್ರೆ ಅವೇನಂದ, ನಾಳೆ ಅಲ್ಲೇ ಗೋವಾಕ್ಕೆ ಹೊಂಟೀನಿ, ರಾಣಿ ಚೆನ್ನಮ್ಮಕ್ಕೆ ಬರ್ತೀನಿ, ನೀ ಸ್ಟೇಷನ್ಗೆ ಬಾ ಎಲ್ಲ ಹೇಳ್ತೀನಿ ನಾನು.
ಅವ ಗಾಡ್ಯಾಗ ಕೂತಾನೆ ಬಂದ, ನಾನು ಹೋಗೀನಿ, ಮಾತಾಡಿದ್ದೀವಿ. ಅದೇನಾಯ್ತು ಅವ ಇನ್ನೂ ಹೇಳಲಿಕ್ಕತ್ತಾನ, ಯಾಕೆ ನಮ್ಮ ಅಪ್ಪ ತೀರ್ಕೊಂಡ ಅಂತ ಹೇಳಲಿಕ್ಕತ್ತಾನವ. ಅದೇನಾಯ್ತು ಅಂದರೆ 2 ದಿನ ಅವ್ನು ಸ್ವಲ್ಪ ತಲೆ ನೋಯಿಸ್ಲಿಕ್ಕತ್ತೆ ಅನ್ನೋದಕ್ಕೆ ಗಾಡಿ ಬಿಡ್ತೀವಿ. ಅಂದರೆ ಈ ಕಾಲದ ಕವಿಗಳ ಸಮಸ್ಯೆ ಏನು ಅಂದರೆ, ಕಾಲ ಸ್ವಲ್ಪ ಅದ, ಹೇಳಬೇಕಾದ ವಿಷಯ ಬಹಳ ಅದ, ಹೇಳಬೇಕಾದ ವಿಷಯದ ಮಹತ್ವ ಭಾಳ ಅದ, ಆ ಮಾತಿನ ಹಿಂದೆ ನೋವು ಅಪಾರದ. ಅದು ಕೇವಲ ನನ್ನ ಮನೆತನದ ದುಃಖ ಅಲ್ಲ, ಒಬ್ಬ ಕಾಕನ ದುಃಖ ಅಲ್ಲ, ಮಾಮನ ದುಃಖ ಅಲ್ಲ, ಈ ಜಗತ್ತು ಅನುಭವಿಸ್ತಾ ಇರುವ ದುಃಖದ ಬಗ್ಗೆ ಕಡಿಮೆ ಅವಧಿಯೊಳಗೆ ಭಾಳ ಹೇಳಬೇಕಾಗ್ಯದ. ಹೀಗಾಗಿ ಲಯದ ಬಗೆಗಿನ ಶಿಸ್ತು ಅನ್ನೋದನ್ನು ತಾವೇ ಕ್ರಿಯೇಟ್ ಮಾಡ್ಕೋತಾರೆ ಹೊರತು, ಲಯದಕ್ಕಾಗಿ ನಾದ ವ್ಯವಸ್ಥೆ ಅಂತೇನದ ಅದನ್ನು ಬಳಸೋದು ಬಹಳ ಕಷ್ಟ ಆಗ್ತದೆ. ಈ 3 ಬಿಂದುಗಳನ್ನು ನಾನು ಆ 11 ಸಂಕಲನದಲ್ಲಿ ಓದಿದೆ, ತಿಳಿದೆ. ಈ ತಾರಿಣಿ ಶುಭದಾಯಿನಿಯವರ ಕವನ ಸಂಕಲನಗಳನ್ನು ಓದಿದಾಗ ನನಗೆ ಅನಿಸಿದ ವಿಷಯವನ್ನು ನಾನು ಅವ್ರದ್ದೊಂದು ಸಾಲು ತೊಗೊಂಡು, ಒಂದು ರೂಪಕ ತೊಗೊಂಡು, ಪ್ರತಿಮೆ ತೊಗೊಂಡು, ನೋಡಿರಿ ಇದು ಎಷ್ಟು ಅದ್ಭುತದ, ನೋಡಿರಿ ಇದು ಎಷ್ಟು ಮಹತ್ವದ್ದದ, ನೋಡಿರಿ ಇದು ಎಷ್ಟು ವಿಷಯವನ್ನು ಹೇಳ್ತದೆ, ಇದು ಜಾಗತಿಕವಾದದ್ದದ, ಹೀಗೆಲ್ಲ ಹೇಳಲಿಕ್ಕೆ ನನಗೆ ಮನಸ್ಸಿಲ್ಲ. ಯಾಕೆಂದರೆ ಒಬ್ಬತ ಬುದ್ಧ ಸಂತ ಇದ್ದ, ಝೆನ್ ಸಂತ ಲಿಂಚಿ ಅಂತ. ಅವ ಒಂದು 15 ಮಂದಿನ ತಮ್ಮ ಶಿಷ್ಯರನ್ನು ಕೂಡಿಸಿಕೊಂಡು ಸದಾ ದಿನ ಅದನ್ನೇ ಹೇಳೋದು. ಜೀವನ ಅಂದ್ರೇನು, ಧರ್ಮ ಅಂದ್ರೇನು, ಮನುಷ್ಯ ಅಂದ್ರೇನು, ಸಾವು ಅಂದ್ರೇನು. ಒಂದು 10-15 ವರ್ಷ ಹೇಳ್ಕೋತ ಕೂತಿದ್ದ. ಒಬ್ಬತ್ತು ಬಂದು ಇನ್ನೊಬ್ಬ ಸಂತ ಕೇಳಿದ, ಅಲ್ಲೋ 15 ಮಂದಿನ ಕೂಡಿಸಿಕೊಂಡು 15 ವರ್ಷ ಅದನ್ನೇ ಹೇಳ್ಕೋತ ಹೊಂಟಿ, ವಾಟ್ ಯು ಆರ್ ಡೂಯಿಂಗ್ ಅಂತ ಕೇಳಿದ. ಅದಕ್ಕೆ ಅವ ಹೇಳಿದ, ಐ ಆಮ್ ಸೆಲ್ಲಿಂಗ್ ವಾಟರ್ ಬೈ ದ ರಿವರ್ ಅಂತ. ನಾನು ನೀರಿನ ಹೊಳೆಯ ಪಕ್ಕದಲ್ಲಿ ಕೂತು ನೀರನ್ನು ಪಾಕೆಟ್ ಮಾರ್ಲಿಕ್ಕತ್ತೀನಿ ಅಂತ ಹೇಳಿದ. ಅಂದರೆ ಏನು ಅರ್ಥ ಅಂದರೆ, ಯಾವಾಗ ನೀರಡಿಕೆ ಆಗ್ಯದ ಅವಾಗ ಹೊಳಿನೇ ಹರಿತದೆ, ನೀರಿಗೆ ಹೋಗ್ತಾನೆ, ನೀರು ಕುಡಿದು ಹೋಗ್ತಾನೆ. ಯಾವಾಗ ನೀರಡಿಕೆ ಆಗಿಲ್ಲ ನನ್ನ ಪಾಕೆಟ್ ಹಾಕ್ಕೊಳ್ತಾನವ, ಬರುವುದೇ ಇಲ್ಲ, ನನ್ನ ಹತ್ರ ಬರುವುದಿಲ್ಲ. ಅದಕ್ಕೆ ನಾನು ಮಾಡ್ತಾ ಇರೋದು ನಿರರ್ಥಕ ಕೆಲಸ ಅಂತ ಹೇಳ್ತಾನೆ. ಹಾಗೆ ಈ ಪೆನಲೋಪಿ ಸಂಗ್ರಹದ ಬಗ್ಗೆ, ಅದರ ರೂಪಕ, ಪ್ರತಿಮೆ, ಅದರೊಳಗಿರುವ ಅನೇಕ ಚಿತ್ರಗಳು, ಅವರು ಉಪಯೋಗ ಮಾಡುವ ಅನೇಕ ದೇಶಿ ವಿದೇಶಿ ಮೈಥಾಲಜಿಕಲ್ ಉಪಾಖ್ಯಾನಗಳು, ಇವನ್ನೆಲ್ಲ ನಾನು ಬಿಡಿಸಿ ಹೇಳೋದಕ್ಕಿಂತ, ಯಾಕಂದರೆ ನಿಮಗೆಲ್ಲ ಈಗ ಪುಸ್ತಕ ಸಿಕ್ಕದೆ, ಹೊಳಿ ಹರಿತಾ ಅದ ನಿಮ್ಮ ಮುಂದೆ, ನೀವು ಅಲ್ಲೇ ಹೋಗ್ತೀರಿ ನೀರು ಕುಡಿಲಿಕ್ಕೆ. ನಾನು ಕೊಡುವ ಪಾಕೆಟ್ಗಳಿಂದ ಏನು ಉಪಯೋಗ ಬೀಳುವುದಿಲ್ಲ. ಆದರೆ ಏನರ ಹೇಳಬೇಕಾಗ್ಯದ ಆ ಪೆನಲೋಪಿ ಬಗ್ಗೆ, ಅದಕ್ಕೆ ಒಂದು ರೂಪಕದ ಭಾಷೆಯಲ್ಲೇ ಹೇಳ್ತೀನಿ. ಸುಮಾರು 70-80 ವರ್ಷದ ಹಿಂದೆ ಮಹಾರಾಷ್ಟ್ರದೊಳಗೆ ಒಂದು ಡಿಸ್ಕೋರ್ಸ್ ಶುರುವಾಯಿತು. ಅದು ಸಂಗೀತದ ಬಗೆಗಿನ ಡಿಸ್ಕೋರ್ಸ್, ಶುದ್ಧ ಶಾಸ್ತ್ರೀಯ ಸಂಗೀತದ ಬಗೆಗಿನ ಡಿಸ್ಕೋರ್ಸ್. ಇಬ್ಬರಿದ್ದರು, ವಿಷ್ಣು ನಾರಾಯಣ ಭಾತ್ಖಂಡೆ ಅಂತ ಒಬ್ಬರಿದ್ದರು, ವಿಷ್ಣು ದಿಗಂಬರ್ ಪಲುಸ್ಕರ್ ಅಂತ ಇಬ್ಬರಿದ್ದರು. ಅವರಿಬ್ಬರು ದೊಡ್ಡ ಸಂಗೀತ, ಆದರೆ ಅವರು ಪರ್ಫಾರ್ಮಿಂಗ್ ಆರ್ಟಿಸ್ಟು ಆಗಿದ್ದರು, ಮ್ಯೂಸಿಕಾಲಜಿಸ್ಟು ಆಗಿದ್ದರು. ಸಾಮಾನ್ಯವಾಗಿ ಸಂಗೀತಗಾರರೇ ಮ್ಯೂಸಿಕಾಲಜಿಸ್ಟ್ ಆಗಿರೋದಿಲ್ಲ. ಮ್ಯೂಸಿಕಾಲಜಿಸ್ಟ್ ಆದವ ಪರ್ಫಾರ್ಮೆನ್ಸನ್ನು ಬಿಟ್ಟಿರ್ತಾನೆ, ಬಿಡಬೇಕಂತೇನಿಲ್ಲ. ಭಾಸ್ಕರ್ ಚಂದಾವರ್ಕರ್ ಅಂತವ್ರು ಇದ್ದರು, ಅವರು ಒಳ್ಳೆಯ ಸಂಗೀತಗಾರರೇ ಇದ್ದರು, ಆದರೆ ಅದನ್ನು ಬಿಟ್ಟು ಅವರು ಮ್ಯೂಸಿಕಾಲಜಿಸ್ಟ್ ಆದರು. ಆದರೆ ಆ ಮ್ಯೂಸಿಕ್ಕಿನ ಬಗ್ಗೆ ವಿಚಾರ ಮಾಡೋದು ಒಂದು ಮ್ಯೂಸಿಕ್ಕೆ, ಇದನ್ನು ನೆನಪಿಡ್ಬೇಕು ನಾವು. ಅವ್ರು ಏನು ಚರ್ಚೆ ಮಾಡಿದರು ಅಂದರೆ, ಜಗತ್ತಿನೊಳಗೆ 2 ಪೂರ್ಣ ವಿಕಾಸವಾದಂಥ ಸಂಗೀತದ ಪರಂಪರೆಗಳು, ಒಂದು ಪೂರ್ವ, ಒಂದು ಪಶ್ಚಿಮ. ಪೂರ್ವದ ಶಾಸ್ತ್ರೀಯ ಸಂಗೀತ, ಪಶ್ಚಿಮದ ಶಾಸ್ತ್ರೀಯ ಸಂಗೀತ. ಆದರೆ ಅವರೇನೆಂದರು, ಪಶ್ಚಿಮದ ಶಾಸ್ತ್ರೀಯ ಸಂಗೀತದ ಉದ್ದೇಶ ಏನು, ಅದು ಎಲ್ಲಿಂದ ಹುಡ್ತೀವು, ಅದು ಏನನ್ನು ಸೆಂಟರ್ ಮಾಡಿಕೊಳ್ತೀವು ಅನ್ನೋ ಒಂದು ಡಿಸ್ಕೋರ್ಸ್ ಹುಡ್ತು. ಅವರು ಎಲ್ಲರೂ ಏನು ಹೇಳಿದರು, ಹಾರ್ಮನಿ ಅನ್ನೋದು ಪಶ್ಚಿಮದ ಸಂಗೀತದ ಮೂಲ ಸೆಂಟರ್. ಅದು ಅಂದರೆ ಅವರು ನಾವು ಭಾರತೀಯರು ಮಾಡಿದಂಗೆ ಈ ಕಂಠದಿಂದ ಇಂಪಾದ ಧ್ವನಿಯನ್ನು ಹೊರಡಿಸಬಹುದು ಅನ್ನೋ ವಿಷಯವನ್ನು ಲಕ್ಷ್ಯಕ್ಕೆ ತಗೊಳ್ಳಿಲ್ಲ ಅವರು. ಮತ್ತು ಅವರೇನಂದರು, ಅವರಿಗೆ ಸಂಗೀತ ಹುಟ್ಟಿದ್ದೆ ಅವ್ರ ಚರ್ಚಿನೊಳಗೆ 100 ಮಂದಿ ಕೂಡ್ಯಾರ ಪ್ರಾರ್ಥನಾ ಹಾಡಬೇಕು. 100 ಮಂದಿ ಪ್ರಾರ್ಥನಾ ಹಾಡುವಾಗ 100 ಮಂದಿ ಧ್ವನಿ ಒಂದೇ ಎಲ್ಲಿರ್ತದೆ, ಅದು ಗೇಜ್ ಬೇರೆ ಇರ್ತದೆ, ಅದರ ಟೆಂಪೋ ಬೇರೆ ಇರ್ತದೆ, ಯಾರಿಗೂ ಅವಸರ ಇರ್ತದೆ, ಯಾರಿಗೂ ಮೊಬೈಲ್ ಫೋನ್ ಬಂದಿರ್ತದೆ. ಅದನ್ನು ನೀವು ಸಮೂಹ ಸ್ವರವನ್ನು ಒಂದು ಮಾಡಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡಿದ್ವಿ, ಇಂಡಿವಿಜುವಲ್ ಕೊರಳನ್ನೇ ಗಟ್ಟಿಯಾಗಿ ಹಿಡಿದ್ವಿ, ಅದನ್ನು ಬೆಳೆಸಿದ್ವಿ. ಪಲುಸ್ಕರ್ ಬರೀತಾರೆ, ಅಬ್ದುಲ್ ಕರೀಂ ಖಾನ್ನಂಥ ಅತ್ಯಂತ ದರಿದ್ರ ಕಂಠ ಇದ್ದಂಥ ಸಂಗೀತಗಾರ ಮತ್ತೊಬ್ಬ ಇದ್ದಿದ್ದಿಲ್ಲ. ಆದರೆ ಇವತ್ತು ಜಗತ್ತಿನ ಅತ್ಯುತ್ತಮ ಶ್ರೇಷ್ಠ ಸಂಗೀತಗಾರರಲ್ಲಿ ಅಬ್ದುಲ್ ಕರೀಂ ಖಾನ್ ಇದ್ದಾರೆ. ಇದನ್ನು ನಾವು ಹೆಂಗೆ ಮಾಡ್ಕೊಂಡ್ವಿ ಅಂದರೆ, ರಿಯಾಜ್ ಅನ್ನುವ ಅರಣ ಹಚ್ಚಿ ತಿಕ್ಕಿ 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 ಆ ಒರಟ ಕಂಠವನ್ನು ಇಂಪಾದ ಕಂಠವನ್ನಾಗಿ ಮಾಡಿಕೊಂಡ್ರು. ಹಿಂಗೆ ಮಾಡ್ಕೊಳ್ಳಿಕ್ಕೆ ಬರ್ತದ ಒಂದು ಪಶ್ಚಿಮದವ್ರು ಪ್ರಯತ್ನ ಮಾಡಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದರು, ತಮ್ಮ ಆರ್ಕೆಸ್ಟ್ರಾ ಇರ್ತದಲ್ಲ, ಸಂಗೀತ ವಾದ್ಯಗಳು, ಇದನ್ನು ಮುಖ್ಯ ಮಾಡಿ ಸಂಗೀತ ವಾದ್ಯಕ್ಕೆ ಹಾರ್ಮನಿಯನ್ನು ಅನುಸಂಧಾನ ಮಾಡಿಕೊಂಡು, ಸಂಗೀತದೊಳಗೆ ಹಾರ್ಮನಿ ಮುಖ್ಯ,
ಆ ಸಂಗೀತದ ಇಷ್ಟೊಂದು ಉಪಕರಣಗಳೆಲ್ಲ ಏಕಕಾಲಕ್ಕೆ ಒಂದೇ ರೀತಿಯಿಂದ ನುಡಿಬೇಕಲ್ಲ, ಅದಕ್ಕೆ ತಮ್ಮ ಕೊರಳನ್ನು ಅಸಿಸ್ಟೆಂಟ್ ಮಾಡಿದರು. ಕೊರಳು ಅಸಿಸ್ಟೆಂಟ್, ಹಾರ್ಮನಿ ಮುಖ್ಯ. ಇದು ಪಶ್ಚಿಮದ ಸಂಗೀತದ ತಾತ್ವಿಕವಾದಂಥ ಒಂದು ಕೇಂದ್ರ. ಪೂರ್ವದೊಳಗೆ ಹಂಗಾಗಲಿಲ್ಲ. ನಾವು ಶಿವನ ಎಡ್ಡಮೂರಿನಿಂದ ಸಂಗೀತ ಹುಡ್ತೀವಿ, ಆಕಾಶದಿಂದ ಹುಡ್ತೀವಿ, ಶಿವನ ನಾಟ್ಯದಿಂದ ಹುಡ್ತೀವಿ ಅಂತ ಏನೇನೋ ಹೇಳಿದ್ವಿ, ಕಡೆಗೆ ವೇದಗಳಿಂದ ಹುಡ್ತೀವಿ, ಆಕಾಶದಿಂದ ಹುಡ್ತೀವಿ ಅಂತ ಹೇಳಿದ್ವಿ. ಆದರೆ ನಮ್ಮಲ್ಲೇ ಏನು ಮಾಡಿದರೂ ವ್ಯಕ್ತಿಗತವಾದ ಕಂಠದಿಂದ ಹುಟ್ಟಿದ ಸಂಗೀತವೇ ಸಂಗೀತ. ಅದು ಇಂಡಿವಿಜುವಲ್ ಸಾಧನೆ ಅದು. ಅದಕ್ಕೆ ನಾವು ಏನಂದ್ವಿ, ಸಂಗೀತದೊಳಗೆ ಹಾರ್ಮನಿ ಮುಖ್ಯ ಅಲ್ಲ, ಮೆಲಡಿ ಮುಖ್ಯ ಅಂತ ನಾವು ಹೇಳಿದ್ವಿ. ಭಾರತದ ಸಂಗೀತದ ಮುಖ್ಯ ಸೆಂಟರ್ ಹಾರ್ಟ್ ಮೆಲಡಿ, ಪಶ್ಚಿಮದ ಸಂಗೀತದ ಮೇನ್ ಹಾರ್ಟ್ ಹಾರ್ಮನಿ. ಹೀಗೆ ಬೆಳೀತು. ಇದನ್ನು ಬೆಥೋವೆನ್ ಕೂಡ ಒಪ್ತಾನೆ. ನಮ್ಮ ಟ್ಯಾಗೋರರಂತೂ ಒಂದು ಚಾಷ್ಟಿ ಮಾಡ್ತಾರೆ, ಏನಂದರೆ ಹೀಗೆಲ್ಲ ಹಾರ್ಮನಿ 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 ಅಂದ್ಕೊಂಡು ಆ ಇಡೀ ಪಶ್ಚಿಮದ ಶಾಸ್ತ್ರೀಯ ಸಂಗೀತದ ವ್ಯವಸ್ಥೆನೇ ಒಂದು ನಾಟಕ ಕಂಪನಿ ಆತದು. ಒಬ್ಬಾತ ಹಾಡು ಬರಿಬೇಕು, ಅಥವಾ ಬರೆದ ಹಾಡು ನೀವು ತೊಗೋಬೇಕು, ಒಬ್ಬಾತ ಅದನ್ನು ಕಂಪೋಸ್ ಮಾಡಬೇಕು. ಕಂಪೋಸ್ ಮಾಡಿದ ಮೇಲೆ ಒಂದು 20 ಮಂದಿ ಪಿಟೀಲು ವಾದ್ಯಗಾರರು, ಒಂದು 20 ಮಂದಿ ಡ್ರಮ್ ಬಾರಿಸೋರು, ಈ ಕಡೆ ಒಂದು 20 ಮಂದಿ, ಆ ಕಡೆ ಒಂದು 20 ಮಂದಿ ಅಂದರೆ ಅವ್ರನ್ನ ಕಂಡಕ್ಟ್ ಮಾಡ್ಲಿಕ್ಕೆ ಒಬ್ಬ ಕಂಡಕ್ಟರ್ ಬೇಕಾಯ್ತು. ಹಾಡು ಬರೆಯವ, ಒಬ್ಬಾತ ಕಂಪೋಸರ, ಒಬ್ಬಾತ ಕಂಡಕ್ಟರ, ಇದನ್ನೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ರೊಕ್ಕ ವ್ಯವಸ್ಥೆ ಮಾಡವ. ಅಪಾರ್ಟ್ ಫ್ರಮ್ ದ್ಯಾಟ್ ಇದನ್ನು ಸಂಗೀತವನ್ನು ಸವಿಯಬಲ್ಲ ಒಬ್ಬ ಶ್ರೋತೃ. ಹೀಗಾಗಿ ಇಡೀ ಪಶ್ಚಿಮದ ಶಾಸ್ತ್ರೀಯ ಸಂಗೀತ ಒಂದು ನಾಟಕ ಕಂಪನಿ ಆಯಿತು ಅಂತ ಟ್ಯಾಗೋರ್ ಒಂದು ಚಾಷ್ಟಿ ಮಾಡ್ತಾರೆ. ಇದನ್ನೆಲ್ಲ ನಾ ಯಾಕೆ ನಿಮಗೆ ಹೇಳಲಿಕ್ಕತ್ತೀನಿ, ಈ ಮೆಲಡಿ ಮತ್ತು ಹಾರ್ಮನಿಗಳ ವ್ಯವಸ್ಥೆ ಬಗ್ಗೆ ಇಲ್ಲಿ ಯಾಕೆ ನಾನು ಹೇಳಲಿಕ್ಕತ್ತೀನಿ ಅಂತಂದರೆ, ಕಾವ್ಯ ಯಾವಾಗ ಸಮಸ್ಯೆಯನ್ನು ಅನುಭವಿಸಿದೆ, ಯಾವುದೇ ಕಾವ್ಯ ಭಾರತದೊಳಗೆ, ಆ ಕಾವ್ಯದ ಮೂಲ ಸೆಂಟರ್ ಏನು ಅಂದರೆ, ಕಾವ್ಯದೊಳಗೆ ಹಾರ್ಮನಿಗೆ ಬದ್ಧವಾಗಿರಬೇಕು, ಮೆಲಡಿಗೆ ಬದ್ಧವಾಗಿರಬೇಕು. ಈ ಸಮಸ್ಯೆಯೇ ಕಾವ್ಯದ ಎಲ್ಲ ಸಮಸ್ಯೆಗಳ ಮೂಲ ಸಮಸ್ಯೆ ಇದು, ಇವನ್ ವೇದವ್ಯಾಸರಿಗೂ ಕೂಡ. ಹೀಗಾಗಿ ಈ ಪೆನಲೋಪಿ ಕಾವ್ಯ ಸಂಕಲನದ ಕವಿತೆಗಳ ಹಿಂದಿರುವ ಟೆನ್ಷನ್ ಏನು ಅಂದರೆ, ಈ ಜಗತ್ತು ಕವಿಗೆ, ಕವಿತ್ರಿಗೆ ನೀನು ಹಾರ್ಮನಿ ಮುಖ್ಯ ಅಂತನ್ನು. ಯಾಕಂದರೆ ಈ ಜಗತ್ತಿನ ನೋಡಿದ್ರೆ ಎಲ್ಲ ಕಡೆ ಅಶಾಂತಿಯದ, ಅಸಮಾಧಾನದ, ಬಾಂಬುಗಳು ಬೀಳ್ತಾವೆ, ಜನ ಸಾಯ್ಲಿಕ್ಕತ್ಯಾರೆ. ಅಂದರೆ ಎದುರಿನ ಜಗತ್ತು ಕಾವ್ಯದೊಳಗೆ ಹಾರ್ಮನಿ ಬಹಳ ಮುಖ್ಯ ಅಂತ ಹೇಳುವ ಒತ್ತಡ ಒಂದು ಕಡೆ. ಆದರೆ ಅವರು ಒಳ್ಳೆಯ ಕವಿಗಳು, ಕಾವ್ಯವನ್ನು ಓದಿರ್ತಾರೆ, ಭಾರತೀಯ ಕಾವ್ಯ ಓದಿರ್ತಾರೆ. ಕಾವ್ಯಕ್ಕೆ ಒಂದು ರಸಮಯವಾದ ದೃಷ್ಟಿ ಅದ, ರಸಮಯವಾದ ಅಸ್ತಿತ್ವ ಅದ. ಅದು ಸುಖ ಕೊಡಬಲ್ಲದು, ಸಂತೋಷ ಕೊಡಬಲ್ಲದು, ಆನಂದವನ್ನು ಕೊಡಬಲ್ಲದು. ಅದರೊಳಗೆ ಮೆಲಡಿನೂ ಅದ. ಕಾವ್ಯದೊಳಗೆ ಮೆಲಡಿ ಮುಖ್ಯನೋ ಹಾರ್ಮನಿ ಮುಖ್ಯನೋ ಅನ್ನುವ ಪ್ರಶ್ನೆ ಈ ಪೆನಲೋಪಿ ಕವಿತೆಗಳ ಹಿಂದೆ ಆ ನೀಲಕುರಂಜಿ ಕವಿತೆಯಿಂದನೂ ಶುರುವಾಗ್ತಾವೆ. ಅದರ ಪ್ರಶ್ನೆ ಏನಂದರೆ, ಈ ಟೆನ್ಷನ್ ಸುಮ್ಮನೆ ಅದು ಬಿಟ್ಟು ಇದನ್ನು ತೊಗೊಳ್ಳೋ, ಇದನ್ನು ಬಿಟ್ಟು ಅದನ್ನು ತೊಗೊಳ್ಳೋ ಅನ್ನೋ ವಿಷಯದಿಂದ ಬಗೆಹರಿಯೋದಿಲ್ಲ. ಒಂದು ಕಡೆ ಹೊರಗಿನ ಜಗತ್ತು ಹಾರ್ಮನಿಯನ್ನು ನಿನ್ನ ಸೆಂಟರ್ ಮಾಡ್ಕೊತದೆ, ಒಳಗಿನ ಅಂತರಂಗ ಕಾವ್ಯಕ್ಕೆ ಮೆಲಡಿ ಮುಖ್ಯ ಅಂತದೆ. ಹಾಗಾದ್ರೆ ಏನು ಮಾಡ್ಕೋಬೇಕು ಕವಿ ಆದವ? ಈ ಸಮಸ್ಯೆ ಆ ಇಡೀ ಕವಿತೆಗಳಲ್ಲಿ ಅದ. ಅವರು ಉಪಯೋಗ ಮಾಡಿರುವ ಅನೇಕ ವಿದೇಶಿ ಮೈಥಾಲಜಿಕಲ್ ಕಥೆಗಳು, ವಿಷಯಗಳು, ಅನೇಕ ಪಾತ್ರಗಳು, ಅನೇಕ ದಂತಕಥೆಗಳು, ಉಪಕಥೆಗಳು ಅವೆಲ್ಲ ಕೂಡಿ ಒಟ್ಟಾರೆ ಹೇಳೋದು ಈ ಕಾಲದ ಟೆನ್ಷನ್ನಿನ ಸ್ವರೂಪ ಹೇಳಕತ್ಯಾವ. ಏನಂದರೆ, ಈ ಕಾಲದ ಕವಿಗಳಿಗೆಲ್ಲ ಮೆಲಡಿ ಮುಖ್ಯನೋ ಹಾರ್ಮನಿ ಮುಖ್ಯನೋ ಅನ್ನೋದನ್ನು ನಾವು ನಿರ್ಮಾಣ ಮಾಡ್ಕೋಬೇಕಾಗಿದೆ. ಇದನ್ನು ಕೇವಲ ಕಾವ್ಯಕ್ಕೆ ಮಾಡ್ಕೊಳ್ಳೋದಲ್ಲ, ಜೀವನದಾಗ ಮಾಡ್ಕೋಬೇಕು. ನಾವು ಜೀವನದಾಗ ಮಾಡಿಕೊಂಡ್ರೆ ಅದು ಕಾವ್ಯದೊಳಗೆ ಏನರೇ ಆದೀತು. ಆದರೆ ಜೀವನದೊಳಗೂ ಪ್ರಾಬ್ಲಮ್ಮೇ ಇದೆ, ಕಾವ್ಯದೊಳಗೂ ಪ್ರಾಬ್ಲಮ್ಮೇ ಇದೆ. ಕಾಲ ಕವಿಗಳ ಕೈಯೊಳಗೆ ಒಂದೊಂದು ಕಾಲದೊಳಗೆ ಒಂದೊಂದು ಜನಾಂಗಕ್ಕೆ, ಒಂದೊಂದು ತಲೆಮಾರಿಗೆ ನೀನು ಕೋಲಾಟ ಆಡು ಅಂಥೇಳಿ 2 ಬಣ್ಣದ ಕೋಲುಗಳನ್ನು ಕೊಡ್ತದೆ. ಅದಕ್ಕೆ ಬಣ್ಣದ ಕೋಲು ಇರ್ತಾವೆ, ಗೆಜ್ಜೆ ಕಟ್ಟಿರ್ತಾರೆ. ಕೋಲಾಟ ಆಡಲಿಕ್ಕೆ ಎಂಥ ಕೋಲುಗಳಿರ್ತಾವೆ ನಿಮಗೆಲ್ಲ ಗೊತ್ತದ. ಕವಿ ಕಾಲ ಕೊಟ್ಟ ಕೋಲಾಟದ ಕೋಲುಗಳನ್ನು ಹಿಡಿದು ಹಾಡಲಿಕ್ಕತ್ತ ಅಂದರೆ ಕೋಲಾಟಕ್ಕೆ ಅನುಗುಣವಾದ ರಸಮಯವಾದ ಮೆಲಡಿಪೂರ್ಣವಾದ ಹಾಡುಗಳನ್ನು ಬರೆಯಬಲ್ಲ, ಕಟ್ಟಬಲ್ಲ. ಆದರೆ ಕಾಲ ಬರೀ ಕೋಲಾಟದ ಕೋಲುಗಳನ್ನು ಕೊಡೋದಿಲ್ಲ, ಒಮ್ಮೆ ಕಠಾರಿಗಳನ್ನು ಕೊಡ್ತದೆ, ಖಡ್ಗಗಳನ್ನು ಕೊಡ್ತದೆ. ನೀ ಇದರಿಂದ ಆಟ ಆಡು ಅಂತದೆ. ಕಾಲ ಕವಿಯ ಕೈಯೊಳಗೆ ಖಡ್ಗಗಳನ್ನು ಕೊಟ್ಟಾಗ ಕೋಲಾಟ ಆಡ್ಲಿಕ್ಕೆ ಬರುವುದಿಲ್ಲ, ಎರಿದಾಟ ಮಾತ್ರ ಮಾಡಬೇಕಾಗ್ತದೆ. ಕವಿ ತಾನು ಕೋಲಾಟವನ್ನು ಮಾಡಬೇಕೋ ಎರಿದಾಟವನ್ನು ಮಾಡಬೇಕೋ ಅನ್ನೋ ಕಷ್ಟಗಳು ಕೂಡ ಈ ಕಾವ್ಯ ಸಂಕಲನದೊಳಗೆ ಅವ. ಆದರೆ ಇನ್ನೂ ಒಂದು ಮೂಲ ಹೋಗಿ ನಾವು ಮಾತಾಡೋದಾದರೆ, ಈ ಕವಿತೆಯೊಳಗಿನ ಬಹಳ ಸೂಕ್ಷ್ಮವಾದ ಇನ್ನೊಂದು ನನಗನ್ನಿಸಿದ್ದು ಅಂದರೆ,
ನಾನು ಯಾರು ಏನು ಮಾತಾಡಿದ್ರು ಎಲ್ಲ ಕವಿ ಮಾತುಗಳ ಹಿಂದೆ ನನಗೆ ತಿಳಿದಂತೆ ತಿಳಿದಷ್ಟು ಅಂತ ಒಂದು ಹಾಕ್ಕೋಬೇಕು ನೀವು ಅದನ್ನ. ಅಧ್ಯಾಹಾರ ಅಂತಂತೀವಿ ನಾವು ಅದನ್ನ ಕಾವ್ಯ ಮೀಮಾಂಸೆ ಒಳಗೆ. ಈ ಕವಿತೆಗಳೊಳಗೆ ಕವಿತ್ರಿ ಇದು ಕೋಲಾಟ ಇದ್ರೆ ಕೋಲಾಟ ಆಡಿರ್ತೀರಿ, ಜಗತ್ತು ಸುಂದರ ಆಗಿರ್ತದೆ. ಖಡ್ಗಗಳಿದ್ದರೆ ಎರಿದಾಟ ಮಾಡಿರ್ತೀರಿ, ನೀವು ಸತ್ತಿರ್ತೀರಿ, ಅವರು ಸತ್ತಿರ್ತಾರೆ, ಇಷ್ಟೇ ಆಗ್ತದೆ. ಆದರೆ ತಪ್ಪಿ ಕಾಲ ಅನ್ನೋದು ಒಂದು ಕೈಯೊಳಗೆ ಕೋಲಾಟದ ಕೋಲು, ಇನ್ನೊಂದು ಕೈಯೊಳಗೆ ಖಡ್ಗ ಕೊಟ್ಟರೆ ಏನು ಆಟ ಆಡಬೇಕು? ಆವಾಗ ಕೋಲಾಟ ಆಡಲಿಕ್ಕೂ ಬರೋದಿಲ್ಲ, ಎರಿದಾಟ ಮಾಡಲಿಕ್ಕೂ ಬರೋದಿಲ್ಲ. ಆದರೆ ಎರಡು ಕೋಲುಗಳು ಬಡಿಯಲಾರದೆ ಕೋಲಾಟ ಇಲ್ಲ, ಎರಡು ಖಡ್ಗಗಳು ಬಡಿಯಲಾರದೆ ಎರಿದಾಟ ಇಲ್ಲ. ನೀವು ನಿಮ್ಮ ಕೈಯೊಳಗೆ ಒಂದು ಕೋಲದ ಒಂದು ಖಡ್ಗದ ಅಂತ ತಿಳ್ಕೊಂಡು ಅವೆರಡನ್ನೂ ಬಡಿಸಿ ಇರಿದಾಟ ಕೋಲಾಟಗಳಿಗಿಂತ ಭಿನ್ನವಾದ ಯಾವುದೋ ಆಟವನ್ನು, ಕಾವ್ಯದ ಆಟವನ್ನು ಆಡ್ಲಿಕ್ಕೆ ಹೋದರೆ ನಿಮ್ಮ ಖಡ್ಗ ನಿಮ್ಮ ಕೋಲಾಟದ ಕೋಲನ್ನು ರುಂಡ ಕತ್ತರಿಸಿಬಿಡ್ತದೆ. ಈ ಸಮಸ್ಯೆ ಒಂದಿದೆ. ಅಂದರೆ ಕೋಲಾಟ ಆಡಬೇಕೋ ಎರಿದಾಟ ಮಾಡಬೇಕು ಅನ್ನೋ ಸಮಸ್ಯೆಯ ಒಂದು ಒತ್ತಡನೂ ಉಳಿದ 10 ಕಾವ್ಯ ಸಂಗ್ರಹದಲ್ಲಿವೆ. ಆದರೆ ಈ ಕಾವ್ಯ ಸಂಗ್ರಹದೊಳಗೆ ಒಂದು ಕಡೆ ಕೋಲಾಟ, ಒಂದು ಕಡೆ ಇರಿದಾಟ, ಇವು ಎರಡನ್ನೂ ಮಾಡುವ ಅಸಂಪೂರ್ಣ ಸಂಪನ್ಮೂಲಗಳು ನನ್ನ ಕಡೆ ಇದ್ದರೆ ನಾ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಈ ಕವಿತೆಗಳು ಡೀಲ್ ಮಾಡ್ತಾವೆ ಅಂತ ನಾನು ಅಂದ್ಕೊಂಡೀನಿ. ಈ ಕವಿತೆಗಳ ಬಗ್ಗೆ ಅಂದರೆ ಹಿಂಗೆ ಸುಮ್ಮನೆ ಒಂದು 10-15 ನಿಮಿಷ ಮಾತಾಡುವ ಮಾತಲ್ಲ. ಕವಿತೆಯನ್ನು ನಿಧಾನವಾಗಿ ಓದಿ ಮಾಡ್ಕೋಬೇಕು. ಇವತ್ತು ಚೈತ್ರ ಮಾಸದ ತೃತೀಯ, ಹೊಸ ವರ್ಷದ ತೃತೀಯ. ನಮ್ಮಲ್ಲೆಲ್ಲ ಚೈತ್ರ ಗೌರಿ ಅಂತ ಕೂಡಿಸ್ತಾರೆ. ಅಡಿಗರು ಕೂಡ ತಮ್ಮ ಕವಿತೆಯಲ್ಲೇ ಒಂದು ಕಡೆ ಅದನ್ನು ಬಳಸ್ತಾರೆ. ಕೋಸಂಬರಿ, ಪಾನಕ, ಉಡಿ ತುಂಬುವುದು, ಇದೆಲ್ಲ ವಿಧಾನಗಳಿರ್ತಾವೆ. ಕನ್ನಡ ಕಾವ್ಯದ ಗೌರಿಗೆ ತಾರಿಣಿಯವರು ಸದಾ ಉಡಿ ತುಂಬ್ತಾ ಇರಲಿ ಅಂತ ಭಾವಿಸ್ತೀನಿ. ನಮಸ್ಕಾರ.